ನಮಸ್ಕಾರ ಗೆಳೆಯರೇ, ಹೇಗಿದೆ ನೋಡಿ ವಿಚಿತ್ರ ಅಂದರೆ, ಕುಡಿಬೇಡಪ್ಪ ಕಂದ ಅಂದದ್ದಕ್ಕೆ ಇಲ್ಲೊಬ್ಬ ಭೂಪ ಹೆತ್ತ ತಾಯಿಯನ್ನೇ ಕೊಂದು ಹಾಕಿದ್ದಾನೆ. ಕುಡಿದು ಓಣೆಯಲ್ಲಿ ಗಲಾಟೆ ಮಾಡೋದು ಒಳ್ಳೆಯದಲ್ಲ, ಅಕ್ಕಪಕ್ಕ ಇರೋರಿಗೆ ತೊಂದರೆಯಾಗುತ್ತೆ, ಬೇರೆಯವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದರೆ ಜಗಳ ಆಗುತ್ತೆ, ಹಾಗೆಲ್ಲ ಮಾಡಬೇಡ, ಕುಡಿಯೋದು ಬಿಟ್ಬಿಡು ಅಂತ ತಾಯಿ ಬುದ್ಧಿವಾದ ಹೇಳಿದ್ದಕ್ಕೆ ಕುಪಿತಗೊಂಡ ಮಗ ತಾಯಿಯನ್ನೇ ಪರಲೋಕಕ್ಕೆ ಕಳಿಸಿಬಿಟ್ಟಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದದ್ದು ಎಲ್ಲಿ ಅಂತೀರ? ಕೇಳಿ, ಗದಗ ನಗರದ ದಾಸರವಣಿಯಲ್ಲಿ ಮಾನಸಿಕವಾಗಿ ಸ್ವಲ್ಪ ಅಸ್ತವ್ಯಸ್ತ ಇರೋ ಮಗ ಸಿದ್ಲಿಂಗಪ್ಪನಿಗೆ 85 ವರ್ಷದ ತಾಯಿ ಶಾರದಮ್ಮ ಅಗಡಿ ಬುದ್ಧಿವಾದ ಹೇಳಿದ್ದಕ್ಕಾಗಿ ಪ್ರಾಣ ಕಳ್ಕೋಬೇಕಾಯಿತು. ಮಂಗಳವಾರ ಕುಡಿದು ಓಣೆ ಜನರ ಜೊತೆ ಸಿದ್ಲಿಂಗಪ್ಪ ಅಗಡಿ ಅಸಭ್ಯವಾಗಿ ವರ್ತಿಸಿದ್ದ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಓಣಿ ಜನರು ಪೊಲೀಸರನ್ನ ಕರೆಸಿ ಆತನಿಗೆ ಸರಿಯಾಗಿ ಬುದ್ಧಿ ಹೇಳಿಸಿದ್ರು. ಶಾರದಮ್ಮ ಕೂಡ ಮಗನ ತಲೆ ಸರಿ ಇಲ್ಲ, ಬಿಟ್ಬಿಡಿ ಅಂತ ಜನರಲ್ಲಿ ವಿನಂತಿ ಮಾಡಿಕೊಂಡಿದ್ಲು. ಮತ್ತೆ ಮಗನಿಗೆ ತಾನು ಕೂಡ ಬುದ್ಧಿ ಹೇಳಿದ್ರು. ಇಷ್ಟಕ್ಕೆ ಸಿಟ್ಟಿಗೆದ್ದ ಸಿದ್ಲಿಂಗಪ್ಪ ರಾತ್ರಿ ತಾಯಿ ಮಲಗಿದ ವೇಳೆ ಅವಳ ಕೊರಳಿನ ಗುಂಡುಗಡಿಗೆಯ ಶಿವದಾರದಿಂದ ಉಸಿರುಗಡಿಸಿ ನಂತರ ಚಾಕುವಿನಿಂದ ಇರಿದು ತಾಯಿಯನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BS ನೇಮಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗದಗ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹೇಗಿದೆ ನೋಡಿ ವಿಚಿತ್ರ. ಇನ್ನಷ್ಟು ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.